ವೀಕ್ಷಕರೇ, ಕಳೆದ ತಿಂಗಳಷ್ಟೇ ಕೀರ್ತನ ಎನ್ನುವ ಮಗುವಿಗೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಎನ್ನುವ ವಿಚಿತ್ರ ಕಾಯಿಲೆ ಇರುವ ಕಾರಣ ಚಿಕಿತ್ಸೆಗಾಗಿ ಸುಮಾರು 16 ಕೋಟಿ ಬೇಕಾಗಿರುವ ಕಾರಣ ನಟ ಕಿಚ್ಚ ಸುದೀಪ್ ಇದರ ಬಗ್ಗೆ ತಿಳಿಸಿ ವಿಡಿಯೋವನ್ನ ಮಾಡಿ ಎಲ್ಲರಿಗೂ ಕೂಡ ಕೈಯಲ್ಲಾದಷ್ಟು ಸಹಾಯ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದರು. ಅದಾದ ಸ್ವಲ್ಪ ದಿನಗಳಲ್ಲೇ ಈ ಮಗುವಿನ ಚಿಕಿತ್ಸೆಗಾಗಿ ಲಕ್ಷಗಟ್ಟಲೆ ಹಣ ಸೇರಿದ್ದು ಇವತ್ತಿನವರೆಗೂ ಸುಮಾರು 3,42,00,000 ರೂಪಾಯಿ ಹಣ ಸಂಗ್ರಹವಾಗಿದೆ. ನಿನ್ನೆಯಷ್ಟೇ ಸಚಿವ ಜಮೀರ್ ಅವರು ಕೂಡ ಈ ಮಗುವಿನ ಚಿಕಿತ್ಸೆಗಾಗಿ ಸುಮಾರು 25 ಲಕ್ಷ ರೂಪಾಯಿ ಕೊಟ್ಟಿದ್ದು, ಯಾರು ಎಷ್ಟೇ ಹಣ ಕೊಟ್ಟರು ಡಾಕ್ಟರ್ ಮತ್ತು ಆಸ್ಪತ್ರೆಗಳ ದುಡ್ಡಿನ ಆಸೆಯಿಂದ ಆ ಒಂದು ಇಂಜೆಕ್ಷನ್ ನ ಬೆಲೆ 16 ಕೋಟಿ ರೂಪಾಯಿ ಆಗಿದ್ದು, ಇದನ್ನು ಹೊಂದಿಸಲು ಈ ಮಗುವಿನ ತಂದೆ ತಾಯಿ ತುಂಬಾನೇ ಕಷ್ಟಪಡ್ತಿದ್ದು, ಇದೀಗ ನಟ ಶಿವಣ್ಣ ಕೂಡ ಈ ಮಗುವಿನ ನೆರವಿಗೆ ಧಾವಿಸಿದ್ದಾರೆ. ಹೌದು ವೀಕ್ಷಕರೇ, ಇದರ ಬಗ್ಗೆ ಜಿ ಕನ್ನಡ ಚಾನೆಲ್ ನ ಸಿಇಒ ಆಗಿರುವ ರಾಘವೇಂದ್ರ ಹುಣಸೂರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದು, ನಟ ಶಿವಣ್ಣ ಮೊನ್ನೆ ತಾನೇ ಸರಿಗಮಪ ರಿಯಾಲಿಟಿ ಶೋಗೆ ಮತ್ತೊಮ್ಮೆ ಎಂಟರ್ ಆಗಿದ್ದರು. ಇದಕ್ಕೆ ಪೇಮೆಂಟ್ ಅನ್ನು ಕೂಡ ಜಿ ಕನ್ನಡ ಚಾನೆಲ್ ನಟ ಶಿವಣ್ಣನಿಗೆ ಕೊಡಬೇಕಾಗಿತ್ತು. ಆದ್ರೆ ನಟ ಶಿವಣ್ಣ ಇದರಿಂದ ಬರುವ ಪೇಮೆಂಟ್ ಅನ್ನ ಕೀರ್ತನ ಎನ್ನುವ ಮಗುವಿನ ಚಿಕಿತ್ಸೆಗೆ ಕೊಡಿ ಅಂತ ತಿಳಿಸಿದ್ದಾರೆ ಅಂತ ಸ್ವತಃ ರಾಘವೇಂದ್ರ ಹುಣಸೂರ್ ಅವರೇ ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಸರಿಗಮಪ ಶೋನಿಂದ ಬರಬೇಕಾದಂತಹ ಸುಮಾರು 15 ಲಕ್ಷ ರೂಪಾಯಿ ಪೇಮೆಂಟ್ ಅನ್ನ ಕೀರ್ತನ ಎನ್ನುವ ಮಗುವಿನ ಚಿಕಿತ್ಸೆಗೆ ಕೊಡೋದಿಕ್ಕೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.